ಬೊಂಬಾಟ್ ಅಡುಗೆಗೆ ಸ್ವಾಗತ. ಆನಿಯನ್ನು, ಕ್ಯಾಪ್ಸಿಕಮ್ಮು, ಕ್ಯಾಬೇಜು ಅಂತ ಬೇಜಾನ್ ಪಕೋಡಗಳು ತಿಂದಾಕ್ಬಿಟ್ಟಿದ್ದೀರಾ. ಆದರೆ ಈ ಬೊಂಬಾಟ್ ಅಡುಗೆಲಿ ಸೃಷ್ಟಿ ಮಾಡಿರೋ ಒಂದು ಚಿಕನ್ ಪಕೋಡನ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಬೇಕು. ಕ್ರಿಸ್ಪಿ ಎಕ್ಸ್ಟೀರಿಯರು ಮತ್ತು ಜ್ಯೂಸಿ ಆ್ಯಂಡ್ ಸಾಫ್ಟ್ ಇಂಟೀರಿಯರು. ಫ್ರೆಂಡ್ಸ್, ಇವಾಗ ಸೀಟ್ ಬೆಲ್ಟ್ ಹಾಕ್ಕೊಂಡು ಸೀಟಲ್ಲಿ ಕೂತ್ಕೊಳ್ಳಿ. ಏನಕ್ಕೆ ಹಂಗೆ ಹೇಳಿದೆ ಅಂದರೆ ಆ ಥರ ಸೂಪರಾಗಿದೆ. ಸೀಟಿಂದ ಬಿದ್ದೋಗೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಬನ್ನಿ, ಕ್ರಿಸ್ಪಿ ಫ್ರೈಡ್ ಚಿಕನ್ನು ಸೀಟಿಂದ ಬಿದ್ದೋಗದೆ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿಂಗ್ ಬೌಲಲ್ಲಿ ಅರ್ಧ kg ಥೈ ಬೋನ್ಲೆಸ್ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಥೈ ಬೋನ್ಲೆಸ್ ಸಿಕ್ಕಲಿಲ್ಲ ಅಂದರೆ ನೀವು ಬ್ರೆಸ್ಟ್ ಬೋನ್ಲೆಸ್ ಯೂಸ್ ಮಾಡ್ಬೋದು. ಅದಕ್ಕೆ ಇವಾಗ 1/4 ಟೀ ಸ್ಪೂನ್ ಅರ್ಶಿನದ ಪುಡಿ ಹಾಕ್ಕೊಳ್ಳೋಣ. 1.5 ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ, ಇದು ಕಲರ್ಗೆ. ಅರ್ಧ ಇಲ್ಲ 3/4 ಟೀ ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊಳ್ಳೋಣ, ಇದು ಖಾರಕ್ಕೆ ಅನುಕೂಲವಾಗಿ ಹಾಕ್ಕೊಳ್ಳಿ. 2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಅರ್ಧ ಟೀ ಸ್ಪೂನಷ್ಟು ಧನಿಯದ ಪುಡಿ, 1/4 ಟೀ ಸ್ಪೂನು ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಕ್ಕದಾದರೆ ಅರ್ಧ, ದೊಡ್ಡದಾದರೆ 1/4 ಭಾಗದ್ದು ಲಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋಣ. ಖಾರಕ್ಕೆ ಅನುಕೂಲವಾಗಿ 3ರಿಂದ 4 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು, ಅದೇ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಕರಿಬೇವಿನ ಸೊಪ್ಪು, ಅದೇ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಗೋಡಂಬಿ. ಹೌದು, ಕರೆಕ್ಟಾಗಿ ಕೇಳಿಸ್ಕೊಂಡ್ರಿ. ಏನಪ್ಪ ಈ ತಲೆಕೆಟ್ಟು ನನ್ನ ಮಗ ಗೋಡಂಬಿ ಹಾಕ್ತಾನೆ ಅಂತ. ಬಾಯಲ್ಲಿ ಅದರದ್ದು ಕ್ರಿಸ್ಪಿ ಬೈಟ್ಸ್ ಬರಬೇಕಾದ್ರಂತೂ ಖಂಡಿತವಾಗ್ಲೂ ನಾನು ನೆನೆಸ್ಕೋಬೇಕು. ಇವಾಗ ಇವ್ರನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಸೈಡಲ್ಲಿ ಎತ್ತಿಟ್ಬಿಡೋಣ. ಅರ್ಧ ಗಂಟೆ ಮೇಲೆ ಎತ್ತಿಡಂಗಿದ್ರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಅರ್ಧ ಗಂಟೆ ಚೆನ್ನಾಗಿ ಮ್ಯಾರಿನೇಟ್ ಆದಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. 4 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. 3 ಟೀ ಸ್ಪೂನಷ್ಟು ಕಾರ್ನ್ಫ್ಲವರ್. ನಾವು ಕಮ್ಸ್ ಅನದರ್ ಸೀಕ್ರೆಟ್ ಇಂಗ್ರೀಡಿಯೆಂಟ್, 1.5 ಟೀ ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಳ್ಳೋಣ. ಇದು ಸೂಪರ್ ಕ್ರಿಸ್ಪಿಯಾಗಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ತಿರ್ಗಾ ಇವ್ರನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ನೀರಿನ ಅಂಶ ಒಂದು ಚೂರು ಇದಕ್ಕೆ ತಾಗಿಸಿಲ್ಲ, ಲಿಂಬೆಹಣ್ಣಿನ ರಸ ಬಿಟ್ಟರೆ. ಸೊ ನೀವು ಅಷ್ಟೇ, ನಿಮ್ಮ ಪಕೋಡ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಒಂಚೂರು ನೀರು ತಾಕಿಸ್ಬೇಡಿ, ಇದೇ ಥರ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಇನ್ನೊಂದು ಕಡೆ ನಮ್ಮ ಎಣ್ಣೆ ರಾಯ ಬಿಸಿಯಾಗಿ ಕಾಯ್ತಾ ಇದ್ದಾನೆ. ಇದರಲ್ಲಿ ಒಂದೊಂದೇ ಪೀಸ್ನ ಈ ಥರ ಹಾಕ್ಕೊಳ್ಳೋಣ. ಇದರಲ್ಲಿ ಜ್ಞಾಪಕ ಇಟ್ಕೊಳ್ಳೋದೇನೆಂದರೆ, ಹಾಕಬೇಕಾದ್ರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಆಮೇಲೆ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಒಂದು 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇವೆಲ್ಲ ಹಾಕಿದ್ಮೇಲೆ 1 ನಿಮಿಷವರೆಗೂ ಇದನ್ನು ಏನು ಕೈ ಆಡ್ಸೋಕ್ಕೆ ಹೋಗ್ಬೇಡಿ. ಆಮೇಲೆ ಇದನ್ನು ಈ ಥರ ತಿರುಗಿಸ್ಕೊಂಡು ಇನ್ನೊಂದು ಸೈಡಲ್ಲೂ ಬೇಯಿಸ್ಕೊಂಬಿಡೋಣ. ಟೋಟಲಾಗೆ ಒಂದು 6 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಅದ್ರ ಕಲರ್ ನೋಡಿರಿ. ಕಲರು, ಫ್ಲೇವರು, ಕ್ರಿಸ್ಪಿನೆಸ್ಸು, ಜ್ಯೂಸಿನೆಸ್ಸು ಯಾವುದರಲ್ಲೂ ಕಮ್ಮಿ ಇಲ್ಲ ಈ ಡಿಶ್ಶು. ನೀವು ಒಂದ್ಸಲಿ ಈ ನಿಮ್ಮ ಬೊಂಬಾಟ್ ಅಡುಗೆ ಕ್ರಿಸ್ಪಿ ಪಕೋಡಾನ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. Until next time, Bombatt Aduge signing off. See you in another great video. Bye bye.